ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಎಳೆ ಅಷ್ಟಮಿ ವ್ರತ ಗ್ರಂಥ ಲೋಕಾರ್ಪಣೆ. ವಿದ್ವಾನ್ ರೇವಣಕಟ್ಟ ಮಾತು. ಭಾರತೀಯರ ಜೀವನ ವಿಧಾನವೇ ಉಪಾಸನೆ. ಕಾರಣಗಿರಿ ಗಣಪನಿಗೆ 108 ಭಜನೆ ಗೀತ ಸಮರ್ಪಣೆ. ರಾಜೇಶ್ವರಿ ಮಾತು. ವಿಭಜನೆ ತಡೆಯುವ ಶಕ್ತಿ ಇರುವುದು ಭಜನೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸ್ಪರ್ಧೆ ಕಗ್ಗ ವಾಚನ ಅರ್ಥ ವಿವರಣೆ. ಸೆಪ್ಟೆಂಬರ್ 16ಕ್ಕೆ ವಂಶಾವಣಿಯಿಂದ ಸರಣಿ ತಾಳಮದ್ದಲೆ ಸಂಭಾಷಣಾ ಪದ್ಯರಹಿತ ಹೊಸ ಪ್ರಯೋಗ ಸಂಯೋಜನೆ. ಹೊಸತನ್ನು ಸ್ವೀಕರಿಸೋಣ, ಆದರೆ ಹಳೆಯದನ್ನು ಮರೆತು ಬಿಡಬಾರದು. ಬಿಟ್ಟಿಲ್ಲ ಎನ್ನುವುದಕ್ಕೆ ನಮ್ಮ ಪೂರ್ವಜರು ಮಾಡಿರುವ ವ್ರತಗಳನ್ನು ಅನುಸರಿಸುತ್ತಿರುವುದೇ ಸಾಕ್ಷಿ. ಏಕೆಂದರೆ ಉಪಾಸನೆ ಎನ್ನುವುದು ಸನಾತನ ಭಾರತೀಯರ ಜೀವನ ವಿಧಾನವೇ ಆಗಿದೆ ಎಂದು ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಗಜಾನ್ ಭಟ್ ರೇವಣಕಟ್ಟ ಹೇಳಿದರು. ಇಲ್ಲಿನ ಅಜಿತ್ ಸಭಾಭವನದಲ್ಲಿ ಏರ್ಪಡಿಸಿದ್ದ ಎಳೆಅಷ್ಟಮಿ ವ್ರತ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಗ್ರಂಥ ಬಿಡುಗಡೆಗೊಳಿಸಿ ನಂತರ ಅವರು ಮಾತನಾಡುತ್ತಿದ್ದರು. ವ್ರತ ಎಂಬ ಪದ ನೇಮ, ಪೂಜೆ, ಪ್ರಾರ್ಥನೆ, ಹರಕೆ, ಪ್ರತಿಜ್ಞೆ, ಶೀಲ ಮೊದಲಾದ ಅರ್ಥಗಳನ್ನು ಹೊಂದಿದೆ. ವ್ರತದಲ್ಲಿ ನೈಮಿತ್ತಿಕ ಕಾಮ್ಯಗಳೆಂಬ ಭೇದವನ್ನು ಕಾಣುತ್ತೇವೆ. ಪ್ರಕೃತ ಎಳೆಅಷ್ಟಮಿ ವ್ರತ ಎಂಬ ಗ್ರಂಥವು ಕೇದಾರೇಶ್ವರ, ಮಹಾಲಕ್ಷ್ಮಿ, ಧ್ಯಾನಶಂಕರ ಎಂಬ 3 ದೇವತೆಗಳ ವ್ರತರೂಪವಾದ ಉಪಾಸನೆಯನ್ನು ಸಾರುತ್ತಿದೆ. ಆಸ್ತಿಕ ಸಮಾಜದಲ್ಲಿ ಭಾದ್ರಪದ ಶುಕ್ಲ ಅಷ್ಟಮಿ, ನವಮಿ ತಿಥಿಗಳಲ್ಲಿ ವಿಶೇಷವಾಗಿ ಆಚರಿಸುವ ಈ ವ್ರತವು ಮಿಶ್ರ ಪೂಜೆಯನ್ನು ಹೊಂದಿದೆ. ಕೆಲವು ಕಡೆ ಅಷ್ಟಪುತ್ರ, ಪಶುಪತಿ ದೇವತೆಗಳನ್ನು ಸಮೀಕರಿಸಿಕೊಂಡಿದೆ. ದೂರ ಗ್ರಂಥಿಗಳ ಧೋರಣೆಯನ್ನು ಪ್ರಧಾನವಾಗಿರಿಸಿಕೊಂಡಿರುವುದರಿಂದ ಇದು ಎಳೆ ಅಷ್ಟಮಿ ವ್ರತವೆಂದು ಪ್ರಸಿದ್ಧವಾದದ್ದು. ನಾವು ಮೋಕ್ಷವನ್ನು ವಿಷ್ಣುವಿನಿಂದಲೂ, ಸಂಪತ್ತನ್ನು ಮಹಾಲಕ್ಷ್ಮಿಯಿಂದಲೂ, ಜ್ಞಾನವನ್ನು ಮಹೇಶ್ವರನಿಂದಲೂ ಪ್ರಾರ್ಥಿಸಬೇಕೆಂಬುದು ಆಗಮಶಾಸ್ತ್ರದ ಉಪದೇಶ. ಜೀವನದಲ್ಲಿ ಐಕ್ಯವಾದ ಸುಖ ಸಮೃದ್ಧಿಗೆ ಮಹಾಲಕ್ಷ್ಮಿಯ ಕೃಪೆ ಬೇಕು. ಅದಕ್ಕಾಗಿ ಮಹಾಲಕ್ಷ್ಮಿ ಆರಾಧನೆ, ಇದರ ಜೊತೆಗೆ ನಮ್ಮ ಹೃದಯ ರಂಗಸ್ಥಳದಲ್ಲಿ ಬೆಳಗುವ ಪರಂಜ್ಯೋತಿಯ ದರ್ಶನಾನುಭವ ಹೊಂದುವುದು ಜೀವನದ ಪರಮ ಗುರಿಯಾಗಬೇಕು ಎಂದು ಅವರು ಹೇಳಿದರು. ವಿದ್ವಾನ್ ನಾರಾಯಣ್ ಭಟ್ ಗೊಳಗೋಡು ಸಂಸ್ಕಾರ ಮತ್ತು ಸಂಸ್ಕೃತಿ ಕುರಿತು ಮಾತನಾಡಿದರು. ನವೀನ್ ಪುರುಷೋತ್ತಮ್ ಗಣಪತಿ ಹುಲಿಮನೆ, ವ್ರತ ಗ್ರಂಥದ ಪ್ರಧಾನ ಸಂಪಾದಕ ರವೀಂದ್ರ ಶರ್ಮಾ, ಸಹ ಸಂಪಾದಕ ಅಭಿಷೇಕ್ ಭಟ್, ಲಕ್ಷ್ಮಣ್ ಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಎನ್ನುವಂತಹದ್ದು ಎಲ್ಲರ ಆಶಯ. ಪುಸ್ತಕಗಳು ಮನುಷ್ಯನ ಏನು ಇಂದ್ರಿಯಗಳಿದ್ದಾವೋ ಆ ಇಂದ್ರಿಯಗಳಲ್ಲಿ ಇದೂ ಒಂದು ಇಂದ್ರಿಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ. ಹಾಗಾಗಿ ಜಸವು ಜೀವನಕ್ಕೆ ಮಂಕುತಿಮ್ಮ ನಮ್ಮಂತಹ ಈ ವ್ರತವನ್ನು ಮಾಡುವವರಿಗೆ ಒಂದು ಪುಸ್ತಕ ರೂಪವಾಗಿ ಯಾವುದೇ ಬರಲಿ ಹೊಸತನ್ನು ಸ್ವೀಕರಿಸೋಣ, ಆದರೆ ಹಳೆಯದನ್ನು ಮಾತ್ರ ಮರೆಯದೇ ಇರೋಣ ಬಂಧುಗಳೇ. ಅಂತಹ ಹಿನ್ನೆಲೆಯಲ್ಲಿ ಈ ಒಂದು ಎಳೆ ಅಷ್ಟಮಿ ಭಜನೆ ಎಂಬ 3 ಅಕ್ಷರಕ್ಕೆ ಬಹಳ ಮಹತ್ವ ಇದೆ. ವಿಭಜನೆಯ ತಡೆಯುವ ಶಕ್ತಿ ಇದೆ. ನಮ್ಮಿಂದ ಮನಪೂರ್ವಕವಾಗಿ ದೇವರಿಗೆ ನೀಡುವಂತಹ ಸಂಪತ್ತು ಎಂದರೆ ಅದು ಭಜನೆ ಎಂದು ಶಿವಮೊಗ್ಗದ ಪ್ರಸನ್ನ ಗಣಪತಿ ಭಜನಾ ಮಂಡಳಿಯ ಮುಖ್ಯಸ್ಥೆ ರಾಜೇಶ್ವರಿ ಹೇಳಿದರು. ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ತರ ಬಳಗದ ಆಶ್ರಯದಲ್ಲಿ ನಡೆದ ಗಣಪತಿಗೆ ಸಂಬಂಧಿಸಿದ 108 ಭಜನೆ ಗೀತೆಗಳ ಗಾಯನ ಸಮರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಭಜನೆಗಳು ಗಮನಾರ್ಹವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು 108 ಭಜನೆ ಗೀತೆಗಳ ಗಾಯನ ಸಮರ್ಪಣೆ ಅನೇಕ ಹೊಸ ಕೃತಿಗಳನ್ನು ಹಾಡಲು ಅವಕಾಶವಾಗಿದೆ ಎಂದು ಅವರು ಹೇಳಿದರು. 25ಕ್ಕೂ ಹೆಚ್ಚು ತಂಡಗಳಿಂದ ಗಣಪತಿಗೆ ಸಂಬಂಧಿಸಿದ ಭಜನೆ ಗೀತೆಗಳ ಗಾಯನ ಸಮರ್ಪಣೆ ನಡೆಯಿತು. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯ ರವಿ, ರಾಷ್ಟ್ರೋತ್ತರ ಬಳಗದ ಅಧ್ಯಕ್ಷ KS ನಳಿನ್ ಚಂದ್ರ, ಗ್ರಾಮ ಪಂಚಾಯತ್ ಸದಸ್ಯ ಹನಿಯ ಗುರುಮೂರ್ತಿ, ಗಾಯತ್ರಿ ಅರುಣ್, ಆರತಿ ಮಹೇಶ್, ಶ್ರೀಧರ್ ಜಾಯ್ಸ್, ವಿನಾಯಕ್ ಪ್ರಭು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಗರದ ಸರಸ್ವತಿ ಮತ್ತು ಮೇಜರ್ ನಾಗರಾಜ್ ಕುಟುಂಬದವರು ನೀಡಿದ DVG ದತ್ತಿ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನ ಪ್ರಾಥಮಿಕ 5ರಿಂದ 7ನೇ ತರಗತಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ DVGಯವರ ಕಗ್ಗ ವಾಚನ ಮತ್ತು ಅರ್ಥ ವಿವರಣೆ ಸ್ಪರ್ಧೆಯನ್ನು ಆಯೋಜಿಸಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಸಂಬಂಧಪಟ್ಟ ಶಾಲೆಗಳು ಸೆಪ್ಟೆಂಬರ್ 28ರೊಳಗೆ ನೋಂದಾಯಿಸಿಕೊಳ್ಳಬೇಕು. ಮಾಹಿತಿಗೆ 988 08 7171 ಸಾಗರದ ಶ್ರೀ ರಾಧಾರಾಜೇಶ್ವರಿ ಕೃಪಾಪೂಜಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರಿಂದ ಸಂಯೋಜಿಸಲ್ಪಟ್ಟ ಮಹಿಮೆ ಶೀರ್ಷಿಕೆಯ ನವಪಾಕ್ಷಿಕ ತಾಳಮದ್ದಲೆ ಸರಣಿಯ 6ನೇ ಕಾರ್ಯಕ್ರಮ ಸೆಪ್ಟೆಂಬರ್ 16ರ ಸೋಮವಾರ ಸಂಜೆ 5ರಿಂದ 7 ಗಂಟೆವರೆಗೆ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಭವನದಲ್ಲಿ ನಡೆಯಲಿದೆ. ಯಕ್ಷಗಾನ ಇತಿಹಾಸದಲ್ಲಿಯೇ ಪ್ರಸಂಗವೊಂದು ಪರಸ್ಪರ ಸಂಭಾಷಣೆ ಪದ್ಯರಹಿತವಾದ ವಿನೂತನ ಪ್ರಯೋಗದ ಗೋದಾವರಿ ಮಹಿಮೆ ಪ್ರಸಂಗ ಪ್ರದರ್ಶನಗೊಳ್ಳಲಿದೆ. ಈಗಾಗಲೇ ರಂಗ ಪ್ರದರ್ಶನದಲ್ಲಿ ಯಶಸ್ವಿಯಾಗಿರುವ ಈ ರಚನೆ ತಾಳಮದ್ದಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯಲಿದೆ. ಪ್ರಸಂಗ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿ ನಿರ್ದೇಶಿಸಿರುವ ಈ ತಾಳಮದ್ದಲೆ ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ, ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆ, ಶರತ್ ಜಾನ್ಕೈ,
ಮಂಜುನಾಥ್ ಗುಡ್ಡೇದಿಂಬ, ಶ್ರೀವತ್ಸ ಗುಡ್ಡೇದಿಂಬ ಹಾಗೂ ಅರ್ಥಧಾರಿಗಳಾಗಿ ಅರುಣ್ ಬೆಂಕ್ಟೊಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್ ಹೆಗಡೆ, ರಮೇಶ್ ಹೆಗಡೆ, ಪ್ರತೀಕ್ ಬೆಂಕ್ಟೊಳ್ಳಿ ಪಾಲ್ಗೊಳ್ಳಲಿದ್ದಾರೆ. ವಿದ್ವಾನ್ ಜನಾರ್ದನ್ ಧ್ವನಿ ಬೆಳಕು ಸಹಕಾರ ಕಲ್ಪಿಸಲಿದ್ದಾರೆ ಎಂದು ವಂಶವಾಹಿನಿ ಪ್ರಕಟಣೆಯಲ್ಲಿ ತಿಳಿಸಿದೆ. ನಮಸ್ಕಾರ.